Hi, Yatish Virai, Director, Cinematographer, Editor and Colorist for Project Mai. Hi, Tani Kurian, Film Composer and Story for Mai. ಹಾಯ್, ನಾನು ಸುಹಿತ್ ಬಂಗೇರ, ಫಿಲ್ಮ್ ಕಂಪೋಸರ್ ಆ್ಯಂಡ್ ಪ್ರೊಡ್ಯೂಸರ್. ಮಾಯೆ ಅನ್ನೋದು ಆ್ಯಕ್ಚುಲಿ ಒಂದು ರೈಡರ್ನ ಕತೆ, ಆತನ ಇಂಟರ್ನಲ್ ಸ್ಟ್ರಗಲ್, ಅದನ್ನು ಒಂದು ಜರ್ನಿ ರೂಪದಲ್ಲಿ ನಾವು ಹೊರತರೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸಕ್ಸಸ್ ಮತ್ತು ಫೇಮ್ನ ಹುಡುಕುವಂಥ ಯೂಶಲಿ ಎಲ್ಲರಿಗೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯರ್ ಲೈಫ್, ಬಟ್ ಅದರ ರಿಯಲ್ ಮೀನಿಂಗ್ ಏನು, ಅದರ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅನ್ನೋದನ್ನ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿರೋಂಥ ಒಂದು ಸಣ್ಣ ಶಾರ್ಟ್ ಮ್ಯೂಸಿಕಲ್ ನರೇಟಿವ್. ಸೊ ಮನಸ್ಸೊಳಗೆ ಒಂದು ಟ್ಯೂನ್, ಸ್ಟೋರಿ, ಒಂದು ಸಣ್ಣ ಪೀಸ್ ಏನೋ ಒಂದು ಓಡ್ತಾ ಇತ್ತು. ನಾನು ಆ ಟ್ಯೂನನ್ನು ಡಿಕೋಡ್ ಮಾಡಿದೆ. ಟ್ಯೂನನ್ನು ಡಿಕೋಡ್ ಮಾಡಿದಾಗ ನನಗೆ ಗೊತ್ತಾಯಿತು ಧಾನಿ ಅಂತ ಒಂದು ರಾಗಕ್ಕೆ ಸೇರಿತ್ತು. ನಾವು ಆ್ಯಕ್ಚುಲಿ ಒಂದು ಫೀಚರ್ ಫಿಲ್ಮ್ ಸ್ಟೋರಿ ಬರೀತಾ ಇದ್ದ ಸಂದರ್ಭದಲ್ಲಿ ಒಂದು ಮೆಂಟಲ್ ಬ್ಲಾಕ್ ಆಗಿ ನಾವು ಕತೆ ಮುಂದುವರ್ಸೋಕ್ಕೆ ಆಗ್ತಾ ಇರಲಿಲ್ಲ. ಧಾನಿ ಮತ್ತು ನಾನು ಯೂಶಲಿ ಇಬ್ಬರು ಕೂತ್ಕೊಂಡು ಸ್ಕ್ರಿಪ್ಟ್ ಬರೆಯೋದು. ಬಟ್ ದೆನ್ ವಿ ಥಾಟ್ ವಿಲ್ ಟೇಕ್ ಎ ಬ್ರೇಕ್, ಏನಾದರೂ ಒಂದು ಹೊಸತ್ತು ಮಾಡುವ, ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡುವ ಅಂತ ಅನ್ನಿಸ್ತು. ಸೊ ಮ್ಯೂಸಿಕಲ್ ವರ್ಕ್ ಈಸ್ ಅವರ್ ಫಸ್ಟ್ ಪ್ರಿಫರೆನ್ಸ್. ನಾವು ಮುಂಚೆನೂ ಕೂಡ ಮಾಡಿದ್ವಿ, ಟೆಲಿಫೋನ್ದೆ ಮಾತ್ರ, ಸಹನಾ, ದೀಸ್ ಆರ್ ಅವರ್ ಫೇವ್ರೇಟ್ ವರ್ಕ್. ಸೊ ಈ ಧಾನಿ ರಾಗದಲ್ಲಿ ಒಂಥರ ಚಳಿ ಇದೆ, ಒಂಥರ ಕೋಲ್ಡ್ ಇದೆ, ಒಂಥರ ವಾರ್ಮ್ ಫೀಲ್ ಇದೆ ಈ ರಾಗದಲ್ಲಿ. ಸೊ ಈ ರಾಗದಲ್ಲಿ ಕೂತು ಇದರಲ್ಲೊಂದು ಹಾಡು ಕ್ರಿಯೇಟ್ ಮಾಡಿ, ಒಂದು ಟ್ಯೂನ್ ಕ್ರಿಯೇಟ್ ಮಾಡಿ, ಒಂದು ರೂಪ ತಂದು, ಅಲ್ಲಿಂದ ಐ ಆಲ್ವೇಸ್ ರನ್ ಟು ಮೈ ಕ್ಲೋಸ್ ಫ್ರೆಂಡ್ ಸುಹಿತ್ ಬಂಗೇರ, ಈಸ್ ಅ ಮ್ಯೂಸಿಕ್ ಪ್ರೊಡ್ಯೂಸರ್. ವಿ ಆಲ್ವೇಸ್ ಡೂ ಮ್ಯೂಸಿಕ್ ಟುಗೆದರ್. ವಿ ಬ್ಲೆಂಡೆಡ್ ದ ಪರ್ಕಷನ್ ಆ್ಯಂಡ್ ದ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಆ್ಯಂಡ್ ಇಟ್ ಕೇಮ್ ಔಟ್ ರಿಯಲಿ ಗುಡ್ ವಿತ್ ದ ಕಾಂಪೋಸಿಷನ್. ನೀವು ಈಗ ಗಿಟಾರ್ಸ್ ಕೇಳ್ತಿರ್ಬೋದು ಅಥವಾ ಬೇರೆ ಒಂದು ಸಿಂತ್ ಕೇಳ್ತಿರ್ಬೋದು. ಇಟ್ ಈಸ್ ನಾಟ್ ಸೌಂಡಿಂಗ್ ಎಕ್ಸಾಕ್ಟ್ಲಿ ಲೈಕ್ ಗಿಟಾರ್, ಇಟ್ ಈಸ್ ಸೌಂಡಿಂಗ್ ಲೈಕ್ ಸಮ್ ಲೈಕ್ ಏನೋ ಒಂದು ಬೈಕ್ ಥರ, ಜರ್ನಿ ಥರ ಫೀಲ್ ಆಗ್ತಾ ಇದೆ. ಲೈಕ್ ಇಫ್ ಯು ಲಿಸನ್ ಅ ಸಾಂಗ್, ಇಟ್ ಫೀಲ್ಸ್ ಲೈಕ್ ಯು ಆರ್ ಇನ್ ಅ ಜರ್ನಿ. ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ಸೌಂಡಿಂಗನ್ನು ತಂದು ಒಂದು ಒಳ್ಳೆಯ ಟ್ರ್ಯಾಕನ್ನಾಗಿ ನಾವು ಹೊರಗೆ ತಂದ್ವಿ. ದೆನ್ ವಿ ಸ್ಯಾಟ್ ಟುಗೆದರ್, ಸ್ಟಾರ್ಟೆಡ್ ಡೆವಲಪಿಂಗ್ ದ ಸ್ಕ್ರಿಪ್ಟ್. ಆ್ಯಕ್ಚುಲಿ ನಾವು ಆ ಫೀಚರ್ ಫಿಲ್ಮ್ ಸ್ಕ್ರಿಪ್ಟನ್ನ ಗುಂಗಲ್ಲಿದ್ದರಿಂದ ನಮಗೂ ಕೂಡ ಈ ಕ್ಯಾರೆಕ್ಟರ್ಗೆ ಸೇಮ್ ಕ್ಯಾರೆಕ್ಟರ್ ಆರ್ಕ್ ಅಪ್ಲೈ ಮಾಡೋಣ, ಒಂದು ಪ್ರಾಪರ್ ಜರ್ನಿ ಆಫ್ ಹೀರೋಸ್ ಜರ್ನಿನ ಅಪ್ಲೈ ಮಾಡಿ ನೋಡೋಣ, ಏನಾದರೂ ಹೊಸ ರೀತಿಯಲ್ಲಿ ಕತೆ ಆಚೆ ಬರ್ಬೋದು. ಮ್ಯೂಸಿಕ್ ನರೇಟಿವ್ಸ್ ಕೆಲವಿದೆ, ಮ್ಯೂಸಿಕಲ್ ಸಾಂಗಲ್ಲೂ ಕೂಡ ಕತೆ ಹೇಳಿರೋದು ನಾವು ನೋಡಿದ್ದೀವಿ, ಬಟ್ ಚಾಲೆಂಜಿಂಗ್ ಆಗಿ ಮಾಡೋಣ, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಜನಗಳಿಗೆ ತಲುಪಿಸೋಣ ಅನ್ನೋ ಒಂದು ನಿಟ್ಟಲ್ಲಿ ವಿ ಸ್ಟಾರ್ಟೆಡ್ ಡೆವಲಪಿಂಗ್ ದಿ ಸ್ಟೋರಿ. ಹಾಗೆ ಆ್ಯಸ್ ಎ ನಾರ್ಮಲ್ ಫಿಲ್ಮಿಗೆ ಏನೇನು ಪ್ರೊಸೀಜರ್ ಇರ್ತದೆ ಅದೇ ಥರ ನಾವು ಕೂಡ ಸ್ಟೋರಿ ಬೋರ್ಡ್ ಇವೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿ ಸ್ಟಾರ್ಟೆಡ್ ಡೆವಲಪಿಂಗ್ ಐಡಿಯಾಸ್, ಅದನ್ನು ಸ್ಕೆಚ್ ಮಾಡಿದ್ವಿ. ಬಂದಿರೋ ಐಡಿಯಾನ ನಾನು ಕೂತ್ಕೊಂಡು ಕೆಲವು ಸ್ಕೆಚ್ಗಳೆಲ್ಲ ಮಾಡಿದ್ವಿ. ಈ ಥರ ಇಮೇಜಸ್ ಬೇಕು, ಒಬ್ಬ ಪರ್ಸನ್ನ ಸಬ್ಜೆಕ್ಟಿವ್ ಪರ್ಸ್ಪೆಕ್ಟಿವ್ನ ಇಲ್ಲಿ ತರಬೇಕಂತ ಇತ್ತು. ಅಂದರೆ ಒಂದು ಸಿಂಗಲ್ ಪರ್ಸನ್ ಅವನೇನು ಫೀಲ್ ಮಾಡ್ತಾನೆ ಅದನ್ನು ಎಕ್ಸಾಕ್ಟ್ಲಿ ಆಡಿಯನ್ಸ್ ಫೀಲ್ ಮಾಡಬೇಕು. ಆ ಥರದ ರೀತಿಯಲ್ಲಿ ನಾವು ವಿಜುವಲ್ಸ್ನ ಹಿಣಿಬೇಕು ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಬೇಕಾಗಿರೋ ಸ್ವಲ್ಪ ರಿಸರ್ಚಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ಹಿಂದಿ ಸಾಂಗ್ ಮಾಡಲಿಕ್ಕೆ ವಿ ಕಾಲ್ಡ್ ಅವರ್ 2 ಪೊಯೆಟ್ರಿ ಫ್ರೆಂಡ್ಸ್ ಬಾಂಬೆಯಿಂದ. ಅವ್ರು ಬಂದರು, ಹರ್ಪಲ್ ಆ್ಯಂಡ್ ಪ್ರೇಮ್. ಅವ್ರು ಬಂದದನ್ನು ತುಂಬ ಚೆನ್ನಾಗಿ ಬರೆದು, ದೆನ್ ವಿ ಜಸ್ಟ್ ರ್ಯಾನ್ ಟು ಸಂಜಿತ್ ಹೆಗ್ಡೆ. ಅವರು ಅದನ್ನು ಬ್ಯೂಟಿಫುಲ್ ಆಗಿ ಆಡಿ ಲೈಫ್ ಲೈಕ್ ಫಿಲ್ಮ್ಸಿಂದ ಡೂಂಡೆ ಅಂತ ಒಂದು ಪ್ರಾಜೆಕ್ಟ್ ನಾವು ಹೊರಗೆ ಹಾಕಿದ್ವಿ. ಒಳ್ಳೆ ಅಪ್ರಿಸಿಯೇಷನ್ ಬಂತು, ತುಂಬ ಜನಕ್ಕೆ ಇಷ್ಟ ಆಯಿತು. ಆದರೆ ಕಮೆಂಟ್ ಸೆಕ್ಷನಲ್ಲಿ ಯಾಕೆ ಇದನ್ನು ಕನ್ನಡದಲ್ಲಿ ಮಾಡಲಿಲ್ಲ ಅಂತ ಕೆಲವು ಪ್ರಶ್ನೆಗಳಿತ್ತು. ನನ್ನ ಮನಸ್ಸಲ್ಲಿ ಒಂದು ತಪ್ಪಾದ ಭಾವನೆ ಇತ್ತು. ಅದೇನಂತ ಹೇಳಿದರೆ, ಇಡಿಯಮ್ ಥರ ಸ್ಟ್ರಕ್ಚರ್ ಇರುವಂಥ ಹಾಡುಗಳಲ್ಲಿ ತುಂಬ ಸಣ್ಣ ಮೀಟ್ರ್ ಇರುತ್ತೆ. ಸೊ ಈ ಸಣ್ಣ ಮೀಟ್ರಲ್ಲಿ ನಮ್ಮ ಭಾಷೆ ಕುತ್ಕೊಳ್ಳೋದಿಲ್ಲವೇನೋ ಅಂತ ಒಂದು ನನ್ನ ಮನಸ್ಸೊಳಗೆ ಏನೋ ಒಂದು ಚಿಂತೆ. ಹಾಗೆ ಒಂದು ದಿನ ಪ್ರಮೋದ್ ಮರುವಂತೆಯವರು ನಮ್ಮ ಮನೆಗೆ ಬಂದು ಅವರು ಢೂಂಡೆ ಅಂತ ಪ್ರಾಜೆಕ್ಟ್ ಕಂಪ್ಲೀಟ್ಲಿ ಕೇಳಿದರು. ಅವ್ರು ಹೇಳಿದರು, ಡ್ಯಾನಿ ನಾವು ಯಾಕೆ ಇದನ್ನು ಕನ್ನಡದಲ್ಲಿ ಮಾಡಬಾರ್ದು ಅಂತ. ಸೊ ಅದಕ್ಕೆ ನಾನು ಹೇಳಿದೆ, ಸರಿ ಸರ್, ನೀವು ಪ್ಲೀಸ್ ಕನ್ನಡದಲ್ಲಿ ಬರೀರಿ. ಹಾಗೆ ಹಿ ಸ್ಟಾರ್ಟೆಡ್ ದ ವರ್ಕ್. ನಿಜವಾಗಿ ಹೇಳಬೇಕಾದ್ರೆ ನನಗೆ ಕನೆಕ್ಟ್ ಆಗ್ತಾನೆ ಇರಲಿಲ್ಲ ಆ ಲೈನ್ಸ್ಗಳು. ಆದರೆ ಒಂದು ಸ್ವಲ್ಪ ಟೈಮ್ ಹೋಗಿ ಆದಮೇಲೆ ಅವರೊಂದು 4 ಲೈನ್ ಬರೆದ್ರು. ಅದು ಅಲೆಮಾರಿಯ ಅಲೆದಾಟಕ್ಕೆ ಕಣ್ಣಲ್ಲಿದೆ ಹೊಸ ನಕಾಶೆ, ಮುನ್ಸೂಚನೆ ಕೊಡು ನಾಳೆ ಕಳೆದೋದೆನ ಹಿಮದ ಮೇಲೆ. ಈ ಲಿರಿಕ್ಸನ್ನು ನಾವು ತಗೊಂಡು ಕೀರ್ತನ ಹೊಳ್ಳ ಹತ್ರ ಹಾಡಿಸಿದ್ವಿ. ಸೊ ಹಿ ಹ್ಯಾವ್ ಸನ್ ವೆರಿ ಬ್ಯೂಟಿಫುಲಿ. ಆ ಒಂದು ವೋಕಲ್ ಹಿಡ್ಕೊಂಡು ನಾವು ಒಂದು ಡಿಫ್ರೆಂಟ್ ಟೆಕ್ಸ್ಚರ್ನ ಈ ಟ್ರ್ಯಾಕಲ್ಲಿ ನಾವು ಬ್ಲೆಂಡ್ ಮಾಡಿದ್ವಿ ಅವ್ರ ವಾಯ್ಸನ್ನು. ಸೊ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ವಾವ್, ದ ಮೊಮೆಂಟ್ ಐ ಲಿಸನ್ ದಿಸ್ ಲೈನ್ಸ್, ನನಗೆ ಆವಾಗ ಗೊತ್ತಾಯಿತು, ಸಣ್ಣ ಮೀಟ್ರಾದರೂ ದೊಡ್ಡ ಮೀಟ್ರಾದರೂ ನಮ್ಮ ಕನ್ನಡ ಭಾಷೆ ತುಂಬ ಸುಂದರ. ಇದೇ ಮಾಯೆ ಕತೆ.